ನಮಸ್ಕಾರ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇಂದು ಸಚಿವರು ಉನ್ನತಾಧಿಕಾರಿಗಳ ಸಭೆ. ಲಾಕ್ಡೌನ್ ಸಡಿಲಿಕೆ ಸಾಧಕ ಬಾಧಕ ಕುರಿತ ಚರ್ಚೆ ಸಾಧ್ಯತೆ. ದೇಶಾದ್ಯಂತ ಮುಂಗಾರು ಚುರುಕು ಹಿನ್ನೆಲೆ ರಸಗೊಬ್ಬರ ಲಭ್ಯತೆ ದಾಸ್ತಾನು ಕುರಿತು ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ನೇತೃತ್ವದಲ್ಲಿ ಪರಾಮರ್ಶೆ. ಕೋವಿಡ್ ಲಸಿಕೆ ಅಭಿಯಾನದಲ್ಲಿ ಮಾಜಿ ಬಾಕ್ಸಿಂಗ್ ಪಟು ನಂಗೋಮ್ ಡಿಂಕು ಸಿಂಗ್ ನಿಧನ. ರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರ ಸಂತಾಪ. ವಾರ್ತೆಗಳ ವಿವರ. ರಾಜ್ಯಾದ್ಯಂತ ಜಾರಿಯಲ್ಲಿರುವ ಲಾಕ್ಡೌನ್ ಇದೇ 14ರಂದು ಕೊನೆಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ನಿರ್ಧಾರ ಕೈಗೊಳ್ಳುವ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಇಂದು ಸಂಜೆ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಸಭೆ ನಡೆಯಲಿದೆ. ಲಾಕ್ಡೌನ್ ಅನ್ನು ಹಂತ ಹಂತವಾಗಿ ಸಡಿಲಿಕೆ ಮಾಡುವ ಕುರಿತಂತೆಯೂ ಈ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆಗಳು ಇವೆ. ಏಕಾಏಕಿ ಲಾಕ್ಡೌನ್ ತೆರವುಗೊಳಿಸಿದರೆ ರಾಜ್ಯದಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆಗಳ ಕುರಿತು ತಾಂತ್ರಿಕ ಸಲಹಾ ಸಮಿತಿ ಆತಂಕ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಕೆಲವು ಕ್ಷೇತ್ರಗಳಿಗೆ ಲಾಕ್ಡೌನ್ನಿಂದ ವಿನಾಯಿತಿ ನೀಡುವ ನಿರೀಕ್ಷೆ ಇದೆ. ಪ್ರಸ್ತುತ ಅಗತ್ಯ ವಸ್ತುಗಳ ಖರೀದಿ ಸಮಯ 6ರಿಂದ 10 ಗಂಟೆಯವರೆಗೆ ನಿಗದಿಪಡಿಸಲಾಗಿದ್ದು, ಇದನ್ನು ಮತ್ತಷ್ಟು ವಿಸ್ತರಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ಇಂದು ಬೆಳಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 8 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿ ಆಯಾ ಜಿಲ್ಲೆಗಳಲ್ಲಿ ಕೊರೋನಾ ಪರಿಸ್ಥಿತಿ ಕುರಿತು ಮಾಹಿತಿ ಪಡೆದರು. ಬೆಳಗಾವಿ, ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಹಾಸನ, ತುಮಕೂರು, ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು. ಲಾಕ್ಡೌನ್ ಸಡಿಲಿಕೆ ನಂತರ ಎದುರಾಗಬಹುದಾದ ಸವಾಲುಗಳು ಸೇರಿದಂತೆ ಇನ್ನಿತರೆ ಸಾಧಕ ಬಾಧಕಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ರಾಜ್ಯದಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ಇನ್ನೂ ಅಧಿಕವಾಗಿರುವ ಹಿನ್ನೆಲೆಯಲ್ಲಿ ಒಮ್ಮೆಲೇ ಪೂರ್ಣ ಅನ್ಲಾಕ್ ಮಾಡಲು ಸಾಧ್ಯವಿಲ್ಲ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ. ಸುಧಾಕರ್ ಬೆಂಗಳೂರಿನಲ್ಲಿ ಇಂದು ತಿಳಿಸಿದರು. ಪಾಸಿಟಿವಿಟಿ ದರ 5% ಕಡಿಮೆ ಇರಬೇಕು. ಹಾಗೆಯೇ ರಾಜ್ಯಾದ್ಯಂತ ಒಟ್ಟು ಪ್ರಕರಣಗಳ ಸಂಖ್ಯೆಯು 5,000ದೊಳಗೆ ದಾಖಲಾಗಬೇಕು. ಆ ನಂತರದಲ್ಲಷ್ಟೇ ಪೂರ್ಣ ಪ್ರಮಾಣದ ಅನ್ಲಾಕ್ ಕುರಿತು ಯೋಚಿಸಲಾಗುವುದು. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಹಂತ ಹಂತವಾಗಿ ಲಾಕ್ಡೌನ್ ಸರಳಗೊಳಿಸಲು ನಿರ್ಧರಿಸಲಾಗಿದ್ದು, ಮುಖ್ಯಮಂತ್ರಿ ಅವರು ಈ ಕುರಿತು ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ಸಚಿವರು ಹೇಳಿದರು. ತಜ್ಞರ ಸಲಹೆ ಪಡೆದು ಅನ್ಲಾಕ್ ಬಗ್ಗೆ ತೀರ್ಮಾನಿಸಲಾಗುವುದು. ಯಾವ ಯಾವ ವಲಯಗಳಿಗೆ ಆದ್ಯತೆ ನೀಡಬೇಕು ಎನ್ನುವುದರ ಕುರಿತು ಸುದೀರ್ಘ ಸಮಾಲೋಚನೆ ನಡೆಸಿದ ಬಳಿಕವಷ್ಟೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯ. ಮಹಾರಾಷ್ಟ್ರ ಮತ್ತು ದೆಹಲಿಯಲ್ಲೂ ಸಹ ಹಂತ ಹಂತವಾಗಿಯೇ ಅನ್ಲಾಕ್ ಮಾಡಲಾಗಿದೆ ಎಂದು ಸುಧಾಕರ್ ತಿಳಿಸಿದರು. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಆಡಳಿತ ಅಭಿವೃದ್ಧಿಪಡಿಸಿರುವ ಡಿಬಿಟಿ ಮೊಬೈಲ್ ಅಪ್ಲಿಕೇಶನ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಬಳಿಕ ಅವರು ರಾಜ್ಯದಲ್ಲಿ ಈವರೆಗೆ 120 ಯೋಜನೆಗಳನ್ನು ಈ ವೇದಿಕೆಗೆ ಒಳಪಡಿಸಲಾಗಿದೆ. ಕಳೆದ 2 ವರ್ಷಗಳಲ್ಲಿ 12,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಫಲಾನುಭವಿಗಳ ಆಧಾರ್ ಜೋಡಣೆಯಾದ ಖಾತೆಗೆ ನೇರ ವರ್ಗಾವಣೆ ಮಾಡಲಾಗಿದೆ. ಈ ವ್ಯವಸ್ಥೆಯಿಂದ ಹಣ ದುರುಪಯೋಗ, ಲೋಪದೋಷ ಅಥವಾ ಮಧ್ಯವರ್ತಿಗಳ ಹಾವಳಿಗೆ ಅವಕಾಶವಿರುವುದಿಲ್ಲ ಎಂದು ಹೇಳಿದರು. ಕೋವಿಡ್-19 ಮೊದಲನೇ ಮತ್ತು ಎರಡನೇ ಅಲೆ ಸಂದರ್ಭದಲ್ಲಿ ಸರ್ಕಾರ ಘೋಷಿಸಿದ ಎಲ್ಲ ಪ್ಯಾಕೇಜ್ಗಳನ್ನು ಡಿಬಿಟಿ ಮೊಬೈಲ್ ಅಪ್ಲಿಕೇಶನ್ ಮೂಲಕವೇ ಪಾವತಿ ಮಾಡಲಾಗಿದೆ. ಈ ಬಾರಿಯ ಆಯವ್ಯಯದಲ್ಲಿ ಘೋಷಿಸಿರುವಂತೆ ರಾಜ್ಯದಲ್ಲಿ ಫಲಾನುಭವಿಗಳಿಗೆ ಆರ್ಥಿಕ ನೆರವು ನೀಡುವ ಎಲ್ಲ ಯೋಜನೆಗಳನ್ನು ಡಿಬಿಟಿ ವೇದಿಕೆ ಅಡಿ ತರಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ದೇಶದಲ್ಲಿ ರಸಗೊಬ್ಬರಗಳ ಲಭ್ಯತೆ ದಾಸ್ತಾನು ಕುರಿತು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ.ವಿ. ಸದಾನಂದಗೌಡ ದೆಹಲಿಯಲ್ಲಿ ಇಂದು ಸಾರ್ವಜನಿಕ ವಲಯದ ಉದ್ಯಮಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಪರಾಮರ್ಶೆ ನಡೆಸಿದರು. ದೇಶದೆಲ್ಲೆಡೆ ಮುಂಗಾರು ಚುರುಕಾಗಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಸಕಾಲಕ್ಕೆ ಬೇಡಿಕೆ ಅನುಸಾರ ರಸಗೊಬ್ಬರ ಪೂರೈಕೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಲಾಯಿತು. ಸಭೆಯಲ್ಲಿ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವೀಯ, ಸಚಿವಾಲಯದ ಕಾರ್ಯದರ್ಶಿ ಮತ್ತಿತರರು ಪಾಲ್ಗೊಂಡಿದ್ದರು.
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಬಿಬಿಎಂಪಿ ಸಹಯೋಗದಲ್ಲಿ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಇಂದು ಕ್ರೀಡಾಪಟುಗಳಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ಲಸಿಕಾ ಅಭಿಯಾನಕ್ಕೆ ಕ್ರೀಡಾ ಮತ್ತು ಯುವ ಸಬಲೀಕರಣ ಸಚಿವ ನಾರಾಯಣಗೌಡ ಚಾಲನೆ ನೀಡಿದರು. ಸಂಸದ ಪಿಸಿ ಮೋಹನ್, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ಗೋವಿಂದರಾಜು, ಅಪರ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಅಂತಾರಾಷ್ಟೀಯ ಕ್ರೀಡಾಪಟುಗಳಾದ ಪಿಎನ್ ಪ್ರಕಾಶ್, ನಿಖಿಲ್ ಬಾಲಕೃಷ್ಣನ್, ನಿಶಿತಾ, ಶ್ರೇಯಾ ಬಿ, ಭೂಮಿಕಾ ಆರ್, ಪ್ರಿಯಾ ಮೋಹನ್, ರಾಷ್ಟೀಯ ಚಾಂಪಿಯನ್ಗಳಾದ ಐಶ್ವರ್ಯ, ಯಶವಂತ್, ಅಕ್ಷಯ್ ಸೇರಿದಂತೆ ಹಲವರು ಲಸಿಕೆ ಪಡೆದುಕೊಂಡರು. ನಂತರ ಸಚಿವ ನಾರಾಯಣಗೌಡ, ರಾಜ್ಯದಲ್ಲಿ 10,000 ಕ್ರೀಡಾಪಟುಗಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಆಯಾ ಜಿಲ್ಲೆಗಳಲ್ಲೇ ಕ್ರೀಡಾಪಟುಗಳು ತಮ್ಮ ಹೆಸರು ನೋಂದಾಯಿಸಿಕೊಂಡು ಲಸಿಕೆ ಪಡೆದುಕೊಳ್ಳಬೇಕು ಎಂದರು. ಇದು ಸೌಲಭ್ಯಗಳನ್ನು ಪಡ್ಕೊಂಡು ಅದೇ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಸೌಲಭ್ಯಗಳನ್ನು ಪಡ್ಕೋಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಟಿಡಿ ನ್ಯೂಸ್ನೊಂದಿಗೆ ಅಂತಾರಾಷ್ಟೀಯ ಶೂಟರ್ ಪ್ರಕಾಶ್, ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಕ್ರೀಡಾಪಟುಗಳಿಗೆ ಲಸಿಕಾ ಅಭಿಯಾನ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಎಂದರು. ಆಕ್ಚುಲಿ ತುಂಬಾ ಅನುಕೂಲ ಆಗಿದೆ. ನಮಗೂ ಇದು ಆಪರ್ಚುನಿಟಿ ಸಿಕ್ಕಿದೆ. ಇಲ್ಲಾಂದ್ರೆ ನಾವು ಪ್ರತಿ ದಿವಸ ಚೆಕ್ ಮಾಡ್ತಾ ಇದ್ವಿ, ನಮ್ದು ಸ್ಲಾಟ್ ಬಂದಿದೆಯಾ ಇಲ್ಲ, ಅದೆಲ್ಲ ಈಗ ವಿ ಹ್ಯಾವ್ ಸಮ್ ರಿಲೀಫ್. ಮತ್ತೋರ್ವ ಅಂತಾರಾಷ್ಟೀಯ ರೈಫಲ್ ಶೂಟರ್ ನಿಖಿಲ್ ಬಾಲಕೃಷ್ಣನ್, ಅಭಿಯಾನದಿಂದ ಲಸಿಕೆ ಪಡೆದುಕೊಳ್ಳಲು ಸಹಕಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಕ್ರೀಡಾಕೂಟದಲ್ಲಿ ಭಾಗಿಯಾಗಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ಇದು ಫಸ್ಟ್ ಟೈಮ್ ನಾನು ಡೋಸೇಜ್ ತೊಗೊತಾ ಇರೋದು. ಇಟ್ ಈಸ್ ಎ ಗ್ರೇಟ್ ಇನಿಷಿಯೇಟಿವ್ ಬೈ KO ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್. ಅದು ತುಂಬ ಸಂತೋಷ ಆಗ್ತದೆ. ಇಲ್ಲಿರೋ ಫೆಸಿಲಿಟೀಸ್ ಎಲ್ಲ ನೋಡ್ತಾ ಇರುವಾಗ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮತ್ತೋರ್ವ ಶೂಟರ್ ಅದಿತಿ ಗರ್ಗ್, ಕ್ರೀಡಾಪಟುಗಳಿಗಾಗಿ ಲಸಿಕೆ ನೀಡುತ್ತಿರುವುದು ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. Qualified for Indian team trials. Would thank the government for having such an initiative for free vaccination doses. Yeah, and my academy for making me attend this. Yeah. ಬೆಂಗಳೂರಿನಲ್ಲಿ ಎದುರಾಗಬಹುದಾದ ಕೋವಿಡ್ 3ನೇ ಅಲೆಯನ್ನು ನಿಯಂತ್ರಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿನಿತ್ಯ 68ರಿಂದ 70,000 ಸೋಂಕು ಮಾದರಿ ಪರೀಕ್ಷೆಗಳನ್ನು ಪ್ರಸ್ತುತ ನಡೆಸಲಾಗುತ್ತಿದೆ ಎಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಕೋವಿಡ್ ಸೋಂಕಿತರ ಚಿಕಿತ್ಸೆಗಾಗಿ ಬಿಬಿಎಂಪಿ ಬಳಿ 13,000 ಹಾಸಿಗೆಗಳು ಲಭ್ಯವಿದ್ದು, ಇವು ಅಗತ್ಯಕ್ಕಿಂತ ಹೆಚ್ಚಾಗಿವೆ. ಈ ಪೈಕಿ ಶೇಕಡ 20ರಷ್ಟನ್ನು ಉಳಿಸಿಕೊಂಡು ಉಳಿದವುಗಳನ್ನು ಖಾಸಗಿ ಆಸ್ಪತ್ರೆಯವರಿಗೆ ಬಿಟ್ಟುಕೊಡುವ ಬಗ್ಗೆ ಕಂದಾಯ ಸಚಿವ ಆರ್ ಅಶೋಕ ಅವರ ನೇತೃತ್ವದಲ್ಲಿ ಚರ್ಚೆ ನಡೆದಿದೆ. ಶೀಘ್ರದಲ್ಲೇ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ತದನಂತರ ಪರಿಸ್ಥಿತಿಯನ್ನು ನೋಡಿಕೊಂಡು ಅನ್ಲಾಕ್ ಯಾವ ರೀತಿಯಲ್ಲಿ ನಡೆದಿದೆ ಅಂತ ಹೇಳಿ ಅದನ್ನು ಪರಿಶೀಲನೆ ಮಾಡಿಕೊಂಡು ತದನಂತರ 2ನೇ ಹಂತದ ಬಗ್ಗೆ ಯಾವತ್ತಿಂದ ಎಷ್ಟೆಷ್ಟು ಚಟುವಟಿಕೆಗಳನ್ನು ಬಿಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಈ ವಿಷಯ ಬಗ್ಗೆ ಚರ್ಚೆ ನಡೀತಾ ಇರುವುದರಿಂದ ನಾನು ಯಾವುದೇ ಒಂದು ನಿಮಗೆ ಆಶ್ವಾಸನೆ ಕೊಡ್ತಿದ್ದಾರೆ ಅದು ತಪ್ಪಾಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ದಿಕ್ಕಿನಲ್ಲಿ ಒಂದು ಚರ್ಚೆ ಮಾಡೋಕ್ಕೆ ಇದ್ದಾರೆ. ಅವರ ಚರ್ಚೆ ಬಳಿಕ ಒಂದು ಸ್ಪಷ್ಟ ಚಿತ್ರ ನಿಮ್ಮ ಮುಂದೆ ಬರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ 13,000ಕ್ಕಿಂತ ಹೆಚ್ಚು ಬೆಡ್ಸ್ಗಳು ಇದ್ದಾವೆ, ನಾವು ತೆಗೆದುಕೊಂಡಿದ್ದೀವಿ. ಅದರಲ್ಲಿ ಕೆಲವು ಬೆಡ್ಸ್ಗಳನ್ನು ನಾವು ಬಿಟ್ಕೊಡಬಹುದು, ನಮಗೆ ಅಷ್ಟು ಅವಶ್ಯಕತೆ ಇರಲ್ಲ ಅಂತ ಹೇಳಿ ಅದರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ಆಗಿದೆ. ಯಾವ ಬೆಡ್ಗಳನ್ನು ನಾವು ಎಷ್ಟೆಷ್ಟು ಬಿಡೋದು, ಏನೇನೋ ನಾವು ಉಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸ್ಪಷ್ಟ ಒಂದು ಚರ್ಚೆ ಆಗಿದೆ, ನಿರ್ಧಾರ ಕೂಡ ಆಗಿದೆ. ಅದರ ಬಗ್ಗೆ ಸನ್ಮಾನ್ಯ ಸಚಿವರ ನಿರ್ದೇಶನದಂತೆ ಅದು ನಾವು ಕೋವಿಡ್ ಲಸಿಕೆಯ ಸಂಗ್ರಹ, ದಾಸ್ತಾನು ಮತ್ತು ಉಷ್ಣಾಂಶ ಕುರಿತ ಸೂಕ್ಷ್ಮವಾದ ಇವಿನ್ ಮಾಹಿತಿ ಅನಧಿಕೃತ ಉದ್ದೇಶಗಳಿಗೆ ದುರ್ಬಳಕೆಯಾಗುವುದನ್ನು ತಡೆಯಲು ಕೇಂದ್ರ ಆರೋಗ್ಯ ಸಚಿವಾಲಯ ಕ್ರಮ ತೆಗೆದುಕೊಂಡಿದೆ. ಇವಿನ್ ಮಾಹಿತಿಯನ್ನು ಕಂಪನಿಗಳು ಯಾವುದೇ ರೀತಿಯಲ್ಲಿ ವಾಣಿಜ್ಯ ಉದ್ದೇಶಗಳಿಗೆ ದುರ್ಬಳಕೆ ಮಾಡಿಕೊಳ್ಳುವುದನ್ನು ತಡೆಯಲು ಮಾಹಿತಿಯನ್ನು ಹಂಚಿಕೊಳ್ಳುವಾಗ ತನ್ನ ಒಪ್ಪಿಗೆ ಪಡೆಯುವುದು ಅಗತ್ಯ ಎಂದು ಆರೋಗ್ಯ ಸಚಿವಾಲಯ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಇವಿನ್ ವೇದಿಕೆಯನ್ನು ಆರೋಗ್ಯ ಸಚಿವಾಲಯ ಯುಐಪಿ ಅಡಿ ಔಷಧಗಳ ಆವಿಷ್ಕಾರ ನಿರ್ವಹಣೆಗೆ ಬಳಸಿಕೊಳ್ಳುತ್ತಿದೆ.
ಕೋವಿನ್ನಲ್ಲಿ ನಮೂದಾಗಿರುವ ಮಾಹಿತಿ ಸೇರಿದಂತೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ಪಾರದರ್ಶಕತೆ ಕಾಪಾಡಲು ಬದ್ಧವಾಗಿರುವುದಾಗಿ ಸರ್ಕಾರ ಹೇಳಿದೆ. ಇವಿನ್ ವೇದಿಕೆಯನ್ನು ಸಾರ್ವತ್ರಿಕ ಲಸಿಕೆ ನೀಡಿಕೆ ಕಾರ್ಯಕ್ರಮದಡಿ ಕೋವಿಡ್ನ ಎಲ್ಲ ಲಸಿಕೆಗಳ ಆವಿಷ್ಕಾರ ನಿರ್ವಹಣೆಗೆ 6 ವರ್ಷಗಳ ಅವಧಿಗೆ ಬಳಸಿಕೊಳ್ಳಲಾಗುತ್ತದೆ. ರೈತರಿಗೆ ಬೇಡಿಕೆ ಆಧಾರಿತ ಟೆಲಿ ಕೃಷಿ ಸಲಹಾ ಸೂಚನೆ ಒದಗಿಸಲು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಐಸಿಎಆರ್ ಮತ್ತು ಡಿಜಿಟಲ್ ಇಂಡಿಯಾ ನಿಗಮ ಡಿಐಸಿ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿವೆ. ಐಸಿಎಆರ್ನ ಕಿಸಾನ್ ಸಾರಥಿ ಕಾರ್ಯಕ್ರಮದೊಂದಿಗೆ ಸದ್ಯ ಅಸ್ತಿತ್ವದಲ್ಲಿರುವ ಡಿಐಸಿಯ ಮಾಹಿತಿ ಪ್ರಸಾರ ವ್ಯವಸ್ಥೆಯ ವೇದಿಕೆಯನ್ನು ಸಂಯೋಜಿಸುವ ಹಾಗೂ ದೇಶಾದ್ಯಂತ ಅಪಾರ ಸಂಖ್ಯೆಯ ರೈತರಿಗೆ ಐಸಿಎಆರ್ ಜಾಲದ ಮೂಲಕ ಈ ವ್ಯವಸ್ಥೆಯನ್ನು ತಲುಪಿಸುವುದು ಒಪ್ಪಂದದ ಹಾಗೂ ಮಲ್ಟಿಮೀಡಿಯಾ ಕಾರ್ಯಾಚರಣೆಗೊಳಿಸಲು ಐಸಿಎಆರ್ ಮತ್ತು ಐಸಿಟಿ ಸಹಭಾಗಿತ್ವ ವಹಿಸಲಿವೆ. ಇಂದು ಅಂತಾರಾಷ್ಟ್ರೀಯ ಲೆವೆಲ್ ಕ್ರಾಸಿಂಗ್ ಜಾಗೃತಿ ದಿನವನ್ನು ಆಚರಿಸಲಾಗುತ್ತದೆ. ರೈಲ್ವೆ ಲೆವೆಲ್ ಕ್ರಾಸಿಂಗ್ಗಳಲ್ಲಿ ಹಾದು ಹೋಗುವ ಜನರು ಪಾಲಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಅರಿವು ಮೂಡಿಸಲು ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗುತ್ತದೆ. ಲೆವೆಲ್ ಕ್ರಾಸಿಂಗ್ಗಳಲ್ಲಿ ಪ್ರತಿ ವರ್ಷ ವಿಶ್ವಾದ್ಯಂತ ಅನೇಕ ಜನರು ಸಾವನ್ನಪ್ಪುತ್ತಿದ್ದು, ಇದನ್ನು ತಪ್ಪಿಸಲು ಜನರಲ್ಲಿ ಜಾಗೃತಿ ಮೂಡಿಸುವುದರೊಂದಿಗೆ ಸಂಬಂಧಿತ ಸರ್ಕಾರಗಳು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಈ ದಿನದ ಮೂಲಕ ಪ್ರತಿ ವರ್ಷ ಗಮನ ಸೆಳೆಯಲಾಗುತ್ತದೆ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ರೈಲು ಜಾಲವನ್ನು ಹೊಂದಿರುವ ಭಾರತದಲ್ಲಿ ಲೆವೆಲ್ ಕ್ರಾಸಿಂಗ್ಗಳಲ್ಲಿ ಮೇಲ್ಸೇತುವೆ ಮತ್ತು ಅಂಡರ್ಪಾಸ್ಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ಅಂತೆಯೇ ಕಳೆದ 7 ವರ್ಷಗಳಲ್ಲಿ 3600 ಮೇಲ್ಸೇತುವೆ ಮತ್ತು 7400 ಅಂಡರ್ಪಾಸ್ಗಳನ್ನು ನಿರ್ಮಿಸಲಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 94,052 ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,91,83,121ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 1,51,367 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,76,56,493ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 94.77ಕ್ಕೆ ಏರಿಕೆಯಾಗಿದೆ. ಒಟ್ಟು 11,67,952 ಸಕ್ರಿಯ ಪ್ರಕರಣಗಳು ಇವೆ. ಈ ಪ್ರಮಾಣ 4%. 6,148 ಮಂದಿ ಮೃತಪಟ್ಟಿದ್ದು, ಈವರೆಗೆ ಒಟ್ಟು 3,59,676 ಮಂದಿ ಸಾವಿಗೀಡಾಗಿದ್ದಾರೆ. ಮರಣ ಪ್ರಮಾಣ 1.23%. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೆ 24,27,26,693 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 33,79,261 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 37,21,98,253 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 20,04,690 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಮೈಸೂರು ಜಿಲ್ಲಾಡಳಿತ ಮುಂದಾಗಿದ್ದು, ಎಚ್ಡಿಕೋಟೆ ತಾಲೂಕಿನ ಆರೋಗ್ಯ ಅಧಿಕಾರಿಗಳು ವೈದ್ಯರ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮದಡಿ ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ನೀಡಿ ಹಲವರಿಗೆ ಸೋಂಕು ಪರೀಕ್ಷೆ ನಡೆಸುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಸಹ ಕೈಜೋಡಿಸಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಸೋಂಕು ನಿಯಂತ್ರಣಕ್ಕೆ ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ನಾವು ಕೂಡ ಗ್ರಾಮ ಪಂಚಾಯತಿ ವತಿಯಿಂದ 2 ಸಲ ಸ್ಯಾನಿಟೈಸರ್ ಮಾಡಿಸಿದ್ರು. ಡಿಡಿ ನ್ಯೂಸ್ನೊಂದಿಗೆ ಗ್ರಾಮಸ್ಥ ಕೆಂಡಗನ್ನ ಸ್ವಾಮಿ
ವೈದ್ಯರ ನಡೆ ಹಳ್ಳಿಯ ಕಡೆಗೆ ಎಂಬ ಕಾರ್ಯಕ್ರಮದಿಂದ ಹೆಚ್ಚಿನ ಅನುಕೂಲವಾಗಿದ್ದು ಸಕಾಲದಲ್ಲಿ ಸೋಂಕು ಪರೀಕ್ಷೆ ಮಾಡುತ್ತಿರುವುದರಿಂದ ಆತಂಕ ದೂರವಾಗಿದೆ ಎಂದರು. ಅವರಿಗೆಲ್ಲ ಹೇಳ್ತಾ ಇದ್ದೀರಾ, ಜಾಗೃತಿ ಮೂಡಿಸ್ತಿದ್ದೀರಾ? ಮೂಡಿಸಿದ್ವಿ, ಜೊತೆಗೆ ವ್ಯಾಕ್ಸಿನೇಷನ್ ಎಲ್ಲ ಕೊಡಿಸಿದ್ವಿ. ಒಂದ್ಸಲ ಆಗೈತೆ. ಓಕೆ. ಇನ್ನು ಪುನಃ ಎರಡನೇ ಇದಕ್ಕೆ ಕೆಲವರು ತಗೊಂಡವ್ರೆ, ಕೆಲವ್ರಿಗೆ ಕಾಯ್ತಾ ಇದೆ. ಇದು ವೈದ್ಯರ ನಡೆ ಹಳ್ಳಿಯ ಕಡೆ ನಿಮಗೆ ಉಪಯೋಗ ಆಗಿದೆ? ಹೌದು, ತುಂಬ ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್, ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದ 125 ಮಂದಿ ಸೋಂಕಿತರಲ್ಲಿ ಬಹುತೇಕ ಮಂದಿ ಗುಣಮುಖರಾಗಿದ್ದಾರೆ. ಜಿಲ್ಲಾಡಳಿತದ ಕ್ರಮದಿಂದ ಗ್ರಾಮಸ್ಥರು ಸಕಾಲದಲ್ಲಿ ಗುಣಮುಖರಾಗಲು ಸಾಧ್ಯವಾಯಿತು ಎಂದು ತಿಳಿಸಿದರು. ಯಾವುದೇ ಸಂಶಯ ಬೇಡ, ಮಾಡಿಸಿ. ನಿಮ್ಮ ನೆಗಡಿ ಕೆಮ್ಮಿದ್ರೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಕರ್ಕೊಂಬಂದು ಈಗ ಇಲ್ಲೇ ನೋಡ್ತಾ ಇದ್ದಾರಲ್ಲ, ನಾಗನಹಳ್ಳಿಯಲ್ಲಿ ಒಂದು ಡೆತ್ ಆಗಿರೋಂಥ ಗ್ರಾಮ ಇದೆ. ಆದರೆ ಇಲ್ಲಿ ಜನ ಸ್ಪಂದಿಸ್ತಾ ಇದ್ದಾರೆ. ಚಿಕ್ಕ ಗ್ರಾಮ ಹತ್ರ ಈಗ ಆಲ್ರೆಡಿ ಕಟ್ಟಂಗಳಿ ಮುಗಿಸ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ಪಲಾವಣ್ಣೆಗೆ ಹೋಗ್ತೀವಿ. ಇದರಲ್ಲಿ ಉದ್ದೇಶ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ತಾಲೂಕಿನಲ್ಲಿ ಕೋವಿಡ್ ಬಾಧಿತವಾಗಿರುವ ಹಳ್ಳಿಗಳಿಗೆ ಭೇಟಿ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕು ಪರೀಕ್ಷೆ ನಡೆಸಲಾಗುತ್ತಿದೆ ಎಂದರು. ಡಾಟಾ ಆಪರೇಟರ್ ಇರ್ತಾರೆ, ಒಂದು ಪೊಲೀಸ್ ಇರ್ತಾರೆ. ಯಾವುದು ಹೆಚ್ಚು ಪ್ರಕರಣಗಳಿವೆ, ಹೆಚ್ಚು ಸಮಸ್ಯೆ ಇವೆ ಅಂಥವು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಹಳ್ಳಿಗಳು ಈಗ ಆಲ್ರೆಡಿ ಸರಗೂರು ಮತ್ತು ಕೋಟೆ ತಾಲೂಕಲ್ಲಿ ಸುಮಾರು 119 ಗ್ರಾಮದಲ್ಲಿ ಇನ್ನೂ ಕೋವಿಡೇ ಇಲ್ಲದಂಥ ಗ್ರಾಮಗಳು ಇವೆ. ಅವಕ್ಕೆಲ್ಲ ನಾವು ಕೊಟ್ಟಿಲ್ಲ ಸರ್. ನಾವು ಸಮಸ್ಯೆ ಇರೋಂಥ ಹಳ್ಳಿಗಳು ಮಾತ್ರ ನಾವು 156 ಹಳ್ಳಿಗಳನ್ನ ನಾವು ಮಾಡಿದ್ವಿ. ಅವರು ಯಾರು ಸೋಂಕಿತರಿದ್ದಾರೆ? ತಹಶೀಲ್ದಾರ್ ಎಸ್ಎನ್ ನಂದ್ ನರಗುಂದ ಹಳ್ಳಿಗೆ ಭೇಟಿ ನೀಡುತ್ತಿರುವ ತಂಡದಲ್ಲಿ ವೈದ್ಯರು ಸೇರಿದಂತೆ 5 ಮಂದಿ ಆರೋಗ್ಯ ಕಾರ್ಯಕರ್ತರಿದ್ದು ಈಗಾಗಲೇ 83 ಹಳ್ಳಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಲಾಗಿದೆ ಎಂದು ತಿಳಿಸಿದರು. ಖುಷಿ ಪಡ್ತಾರೆ. ಕೆಲವರು ಹಿಂಜರಿದಾಗ ಏನು ಮಾಡ್ತೀವಿ ನಾವು, ಈ ಥರ ಗ್ರಾಮ ಪಂಚಾಯತಿ ಮೆಂಬರ್ಗಳ ಸಹಾಯ ತೊಗೊಂಡು ಇಲ್ಲ ಅವ್ರು ಬರಕ್ಕೆ ಹೇಳಿ, ಏನು ನಾವು ಟೆಸ್ಟ್ ಅಂತ ಎಲ್ಲರಿಗೂ ಟೆಸ್ಟ್ ಅಂತ ಮಾಡಲ್ಲ. ಇಲ್ಲಿ ಮೊದಲು ಅವ್ರ ಸಿಮ್ಟಮ್ಸ್ಗಳನ್ನ ನೋಡಿಕೊಂಡು ಅವರ ಟೆಂಪ್ರೇಚರು, ಅವ್ರ ಸ್ಯಾಚುರೇಷನ್ ಚೆಕ್ ಮಾಡಿಕೊಂಡು ಸಿಮ್ಟಮ್ಸ್ ಏನಾದರೂ ಕಂಡು ಬಂದಲ್ಲಿ ಮಾತ್ರ ಅವ್ರು ಟೆಸ್ಟ್ ಮಾಡ್ತೀವಿ ಹೊರತು ಅದರ ಟೆಸ್ಟ್ ಮಾಡಲ್ಲ. ಅದ್ರ ತಕ್ಕಂಗೆ ಔಷಧೋಪಚಾರ ಕೊಡ್ತೇವೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಶತಾಯುಷಿ ದಂಪತಿ ಕೋವಿಡ್-19 ಸೋಂಕಿನಿಂದ ಗುಣಮುಖರಾಗಿದ್ದು ಇತರರಿಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದಾರೆ. ತುಂಬರಗುದ್ದಿಯ ಕೃಷಿಕರಾದ ಈರಣ್ಣ ಅವರಿಗೆ 103 ವರ್ಷ ಮತ್ತು ಈರಮ್ಮ ಅವರಿಗೆ 101 ವರ್ಷ ವಯಸ್ಸಾಗಿದ್ದು ಸಾಮಾನ್ಯ ಚಿಕಿತ್ಸೆಗಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಕೋವಿಡ್ ಸೋಂಕು ಪತ್ತೆಯಾಗಿತ್ತು. ಸಕಾಲದಲ್ಲಿ ದೊರೆತ ವೈದ್ಯರ ನೆರವು ಹಾಗೂ ಆರೈಕೆಯಿಂದಾಗಿ ಈ ದಂಪತಿ ಇದೀಗ ಕೊರೋನಾದಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಒಳ್ಳೇದಾತ್ರಿ. ಜ್ವರ ಬಂದು ಡಿಡಿ ನ್ಯೂಸ್ನೊಂದಿಗೆ ಈರಮ್ಮ 3 ದಿನ ಚಳಿ ಜ್ವರವಿತ್ತು. ನಂತರ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದು ಕೊರೋನಾಗೆ ಭಯಪಡಬೇಕಿಲ್ಲ ಎಂದರು. ಕಳೆದಿದ್ದು ಇಬ್ಬರನ್ನ ವಾಸ ಮಾಡಿ ಏನೇನಾಗೋದಿಲ್ಲ, ಬೇಸ್ ಆಗ್ತಾರ. ಜ್ವರ ಚಳಿ ಅಷ್ಟೇ, ಏನೇನಾಗಲ್ಲ. ಭಯಬೇಡ್ರಿ, ಚಳಿ ಜ್ವರ ಬರ್ತವೆ. ಸರ್ ಹೋಮ್ ಐಸೋಲೇಷನ್ ಮಾಡಿದ್ವಿ ಸರ್. ಶತಾಯುಷಿ ದಂಪತಿ ಪುತ್ರ ತಿಪ್ಪೇಸ್ವಾಮಿ ಕೋವಿಡ್-19 ಸೋಂಕು ತಗುಲಿದ ತಕ್ಷಣ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರ ಸಲಹೆ ಮೇರೆಗೆ ಮನೆಯಲ್ಲೇ ಚಿಕಿತ್ಸೆ ನೀಡಿದ ಬಳಿಕ ಗುಣಮುಖರಾದರು ಎಂದು ತಿಳಿಸಿದರು. ಕೊಡ್ತಾ ಇದ್ವಿ ಒಂದು ಸಲಕ ಉಪಕರಣದ ಮೂಲಕ 3 ಅವಧಿಯಲ್ಲಿ ಆಕ್ಸಿಮೀಟರ್ನ ಇಂದ ನಾವು ಪರೀಕ್ಷೆ ಆಕ್ಸಿಜನ್ ಲೆವೆಲ್ ಅನ್ನು ಪರೀಕ್ಷೆ ಮಾಡ್ತಾ ಇದ್ವಿ. ಆನಂತರ 3 ದಿನಗಳ ಕಾಲ ಅವರಿಗೆ ಎಚ್ಚರ ಇರಲಿಲ್ಲ, ಅವರಿಗೆ ಘನರೂಪದ ಆಹಾರವನ್ನು ಸೇವಿಸಲಿಲ್ಲ ಸರ್. ಅಂಥ ಸಂದರ್ಭದಲ್ಲಿ ಗ್ಲೂಕೋಸ್ ಮೂಲಕ ದ್ರವರೂಪದ ಔಷಧಿಗಳನ್ನು ನಾವು ಕೊಟ್ಟಾಗ 4ನೇ ದಿನದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಚೇತರಿಸ್ಕೊಂಡ ನಂತರ ಅವಾಗ ನಮಗೆ ಒಂದು ಆಶಾಭಾವನೆಯಿಂದ ನಮ್ಮ ತಂದೆ ತಾಯಿಗಳು ಬದುಕಬಹುದು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡಿತು. ಬೈಂದೂರು ತಾಲೂಕಿನ ಕಿಂಬದಕೋಣೆ, ಕಿರಿಮಂಜೇಶ್ವರ ಹಾಗೂ ಹೇರೂರು ಗ್ರಾಮದಲ್ಲಿನ ಎಂಡೋಸಲ್ಫಾನ್ ಕೀಟನಾಶಕದ ದುಷ್ಪರಿಣಾಮಕ್ಕೆ ತುತ್ತಾಗಿ ದೈಹಿಕ ಹಾಗೂ ಮಾನಸಿಕ ನ್ಯೂನತೆಯಿಂದ ಬಳಲುತ್ತಿರುವ ಸಂತ್ರಸ್ತರ ಮನೆಗೆ ನಿನ್ನೆ ಉಡುಪಿ ಜಿಲ್ಲಾ ನ್ಯಾಯಾಧೀಶ ಸುಬ್ರಹ್ಮಣ್ಯ ಭೇಟಿ ನೀಡಿ ಕುಂದುಕೊರತೆ ಆಲಿಸಿದರು. ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನಿರ್ದೇಶನದ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರು ಸ್ಥಳಕ್ಕೆ ಭೇಟಿ ನೀಡಿದ್ದರು.
ಮಣಿ ಫಿಸಿಯೋಥೆರಪಿ ಬರ್ತಾರೆ. ಅದನ್ನ ಬಿಟ್ಟು ಮತ್ತೆ ಮೆಡಿಸಿನ್ ಆಯ್ತು, ಟ್ರೀಟ್ಮೆಂಟ್, ಫಿಸಿಯೋಥೆರಪಿ ಮಾತ್ರ ಇಲ್ಲಿ ಅಲ್ಲಿ ಹೋಗಿದ್ದೇವೆ. ಅಲ್ಲಿಂದ ನಾರ್ಮಲ್ ಇಂದ ನಾವು ಪರ್ಮಿಷನ್ ತಗೊಂಡು ಅಲ್ಲಿ ತಿಂಗಳಿಂದ ಮಗುವಿನ ಟ್ರೀಟ್ಮೆಂಟ್ ಕೊಡ್ತಾನೆ. ಡಿಡಿ ನ್ಯೂಸ್ನೊಂದಿಗೆ ಸಂತ್ರಸ್ತೆ ರೋಶನಿ ತಾಯಿ ರಾಧಾ, ಜೀವನೋಪಾಯಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಸರ್ಕಾರ ನೀಡುತ್ತಿರುವ ಪಿಂಚಣಿ ಹೆಚ್ಚಿಸಿ ಆರ್ಥಿಕ ನೆರವು ನೀಡಬೇಕು ಎಂದು ಮನವಿ ಮಾಡಿದರು. ಜಾಸ್ತಿ ಏನಾದರೂ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು. ಮೇನ್ ಈಗ ಫಿಸಿಯೋಥೆರಪಿ ಉಂಟು, ಮತ್ತೆ ಮೆಡಿಸನ್ ಜಾಸ್ತಿ ಕೊಡ್ತಾ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ತುಂಬಾ ಕಷ್ಟ ಆಗ್ತಿತ್ತು. ಸಂತ್ರಸ್ತ ಮೊಹಮ್ಮದ್ ಆಯನ್ ತಂದೆ ಮೊಹಮ್ಮದ್ ಅಲಿ, ಮಗನ ಆರೈಕೆಗೆ ಹೆಚ್ಚಿನ ಆರ್ಥಿಕ ನೆರವಿನ ಅಗತ್ಯವಿದ್ದು ಸರ್ಕಾರ ಸ್ಪಂದಿಸಬೇಕು ಎಂದು ಮನವಿ ಮಾಡಿದರು. ಆದರೆ ಅವನಿಗೆ ಮತ್ತೆ ಭಾಳ ಕಷ್ಟದಲ್ಲಿ ಇದ್ದಾವ. ಆದರೂ ನಾವು ಏನಾದ್ರು ಸ್ವಲ್ಪ ಇದು ಮಾಡಿ ನೋಡ್ಕೊಂಡು ಮತ್ತು ನಮ್ಗೆ ಮತ್ತೆ ಮುಂದೆ ಮಾಡೋಕ್ಕೂ ಆಗ್ತಿಲ್ಲ. ಮತ್ತೆ ಈಗ ಬಲ ಆದರೆ ನಮ್ಗೆ ಮತ್ತು ಕಷ್ಟ. ಎಂಡೋಸಲ್ಫಾನಿಂದ ಏನೇನು ನ್ಯಾಯಾಧೀಶ ಸುಬ್ರಹ್ಮಣ್ಯ, ಎಂಡೋಸಲ್ಫಾನ್ ಪೀಡಿತರ ಸಮಸ್ಯೆಗಳು, ವೈದ್ಯಕೀಯ ನೆರವು ಮತ್ತು ಆರ್ಥಿಕ ಸ್ಥಿತಿಗಳ ಬಗ್ಗೆ ಮಾಹಿತಿ ಪಡೆದು ಸರ್ಕಾರಿ ನಿಯೋಜಿತ ನಿವೃತ್ತ ನ್ಯಾಯಮೂರ್ತಿ ಫಣೀಂದ್ರ ನೇತೃತ್ವದ ಸಮಿತಿಗೆ ವರದಿ ನೀಡಲಿದ್ದೇವೆ. ಈ ವರದಿ ಆಧರಿಸಿ ಸರ್ಕಾರ ನೀತಿ ನಿಯಮಗಳಲ್ಲಿ ಬದಲಾವಣೆ ಮಾಡಲಿದೆ ಎಂದರು. ಎಂಡೋಸಲ್ಫಾನ್ ಪೀಡಿತರ ಕೆಲವು ವ್ಯಕ್ತಿಗಳನ್ನು ನೋಡಿ ಏನು ಅವರಿಗೆ ಸವಲತ್ತುಗಳನ್ನು ಕೊಡಲಿಕ್ಕೆ, ಸ್ಟೈಪಂಡನ್ನು ಜಾಸ್ತಿ ಮಾಡಲಿಕ್ಕೆ, ಔಷಧಿಗಳನ್ನು ವಿತರಣೆ ಮಾಡಲಿಕ್ಕೆ, ಆಹಾರ ಪದಾರ್ಥಗಳನ್ನು ಪೂರೈಸಲಿಕ್ಕೆ ಏನೇನು ವ್ಯವಸ್ಥೆ ಮಾಡ್ಬೋದು ಅಂಥೇಳಿ ನಮ್ಮ ಕಾರ್ಯದರ್ಶಿಗಳ ಮೂಲಕ ವರದಿಯನ್ನು ಕಳಿಸ್ತಾ ಇದ್ದೇವೆ. ಆ ವರದಿಯನ್ನು ಆಧರಿಸಿ ಸರ್ಕಾರದವರು ನೀತಿ ಮತ್ತು ನಿಯಮಗಳನ್ನು ಬದಲಾವಣೆ ಮಾಡ್ತಾರೆ. ಆ ಬಗ್ಗೆ ಎಲ್ಲರೂ ಸೇರಿ ಪ್ರಯತ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ವಿಸಿಟ್ ಮಾಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದ ಪ್ರಗತಿಪರ ಸಾವಯವ ಕೃಷಿಕರೊಬ್ಬರು ತಾವು ಬೆಳೆದ ಮಾವಿನ ಹಣ್ಣಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಮಾರುಕಟ್ಟೆ ಸೃಷ್ಟಿಸಿಕೊಂಡು ನಿವ್ವಳ ಲಾಭ ಗಳಿಸುತ್ತಿದ್ದಾರೆ. ಪ್ರಗತಿಪರ ಸಾವಯವ ಕೃಷಿಕ ಬಿ ಲೋಕೇಶ್ ಯಾವುದೇ ರಾಸಾಯನಿಕ ಬಳಸದೆ ಬಾದಾಮಿ, ಹಿಮಾಮ್, ಮಲ್ಲಿಕಾ ಸೇರಿದಂತೆ ವಿವಿಧ ತಳಿಯ ಮಾವು ಬೆಳೆಗಳನ್ನು ಬೆಳೆದಿದ್ದಾರೆ. ಆದರೆ ಕೊರೋನಾ ಲಾಕ್ಡೌನ್ನಿಂದಾಗಿ ಉತ್ತಮ ಮಾರುಕಟ್ಟೆ ಸೌಲಭ್ಯ ದೊರೆಯದೆ ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದಾಗ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ರಿಯಾಯಿತಿ ದರದಲ್ಲಿ ಹಣ್ಣುಗಳನ್ನು ಮಾರಾಟ ಮಾಡುವ ಮೂಲಕ ಆರ್ಥಿಕವಾಗಿ ಸಬಲರಾಗಿದ್ದಾರೆ. 5 ಕೆಜಿಗಿಂತ ಹೆಚ್ಚು ಮಾವು ಖರೀದಿಸುವವರ ಮನೆ ಬಾಗಿಲಿಗೆ ಮಾವಿನ ಹಣ್ಣನ್ನು ಪೂರೈಸುತ್ತಿದ್ದಾರೆ. ನಮ್ಮದು 8 ಎಕರೆ. ಡಿಡಿ ನ್ಯೂಸ್ನೊಂದಿಗೆ ಕೃಷಿಕ ಲೋಕೇಶ್, ಲಾಕ್ಡೌನ್ ಸಂಕಷ್ಟದಿಂದ ಮಾವು ಕೊಳ್ಳಲು ಮಧ್ಯವರ್ತಿಗಳಿಲ್ಲದೆ ಸಾಮಾಜಿಕ ಜಾಲತಾಣಗಳನ್ನು ಸದ್ಬಳಕೆ ಮಾಡಿಕೊಂಡು 3 ಲಕ್ಷ ರೂಪಾಯಿವರೆಗೂ ನಿವ್ವಳ ಲಾಭ ಗಳಿಸುತ್ತಿರುವುದಾಗಿ ತಿಳಿಸಿದರು. ಮಾರ್ಕೆಟಿಂಗ್ ಮಾಡಬೇಕು ಅಂದ್ಬಿಟ್ಟು ವಾಟ್ಸಾಪ್, ಫೇಸ್ಬುಕ್ಕಲ್ಲೆಲ್ಲ ಯೂಸ್ ಮಾಡಿ, ಮತ್ತು ರೈತರಿಂದ ನೇರ ಗ್ರಾಹಕರಿಗೆ ಒಂದು ಫೇಸ್ಬುಕ್ ಆ್ಯಪ್ ಇದೆ. ಅದರಿಂದ ನಾವು ಡೈರೆಕ್ಟಾಗಿ ಅಲ್ಲಿ ಪೋಸ್ಟೆಲ್ಲ ಹಾಕಿದೋ ನಮ್ಮ ಮಾವು ಮತ್ತು ಸಪೋಟ ಎಲ್ಲ. ಅಲ್ಲಿಂದ ತುಂಬ ರೆಸ್ಪಾನ್ಸ್ ಬಂತು ನಮಗೆ ಚೆನ್ನಾಗಿ. ಅದರಿಂದ ಡೈರೆಕ್ಟಾಗಿ ನಾವೇನೇ 50,000 ರೂಪಾಯಿ ಕೇಳಿದ್ದಂಥ ಮಾವನ್ನ ನಿಯರ್ಲಿ 3 ಲಕ್ಷವರೆಗೂ ಸೇಲ್ ಮಾಡೋ ಅಂಥ ಗುರಿ ಇಟ್ಕೊಂಡಿದ್ದೀವಿ. ಆಲ್ರೆಡಿ 2 ಲಕ್ಷ ರೂಪಾಯಿವರೆಗೆ ಆಗಿದೆ. ಇನ್ನು ನಮ್ಮ ಹತ್ರ ಕ್ರಾಪ್ ಇದೆ, ಅದು 1 ಲಕ್ಷ ರೂಪಾಯಿ ಮೇಲೆ ಆಗುತ್ತೆ. ತಮ್ಮ ತೋಟದಲ್ಲಿ ಬೆಳೆದ ಗ್ರಾಹಕ ಬಸವಣ್ಣ ಸಾವಯವ ಮಾವಿನ ಹಣ್ಣುಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತಿಳಿದು ಲೋಕೇಶ್ ಅವರ ತೋಟದಿಂದಲೇ ನೇರವಾಗಿ ಮಾವು ಖರೀದಿಸುತ್ತಿರುವುದಾಗಿ ಹೇಳಿದರು. ಹಣ್ಣುಗಳನ್ನು ಹೇಗೆ ಮಾರಾಟ ಮಾಡ್ಬೋದು ಈ ಲಾಕ್ಡೌನ್ ಸಂದರ್ಭದಲ್ಲಿ ಅನ್ನೋದನ್ನು ಅವರು ಆರ್ಟಿಕಲ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಾನು ಆ ವಿಷಯವನ್ನು ತಿಳಿದು ಈ ಒಂದು ಅವ್ರ ತೋಟಕ್ಕೆ ನಾನು ಆಗಮಿಸಿ ಇಲ್ಲಿ ಹಣ್ಣುಗಳ ಬಗ್ಗೆ, ಆ ತೋಟದ ಬಗ್ಗೆ ನಾನು ತುಂಬ ನೋಡಿದೆ. ಭಾಳ ಇಲ್ಲಿ ಸಾವಯವ ಕೃಷಿಯಾಗಿರೋದ್ರಿಂದ ಎಲ್ಲ ಹಣ್ಣುಗಳು ಕೂಡ ತುಂಬ ರುಚಿಕರವಾಗಿರ್ತಕ್ಕಂಥದ್ದು. ನೈಋತ್ಯ ಮುಂಗಾರು ಚುರುಕಾಗಿರುವ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವ್ಯಾಪಕ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗಿದ್ದು ಮಳೆಯಿಂದಾಗಬಹುದಾದ ಅನಾಹುತಗಳ ತಡೆಗೆ ಜಿಲ್ಲಾಡಳಿತ ಸಜ್ಜಾಗಿದೆ. ಈ ಭಾಗದಲ್ಲಿ ಹರಿಯುವ ವರದಾ, ಕಾಳಿ, ಬೇಡ್ತಿ ನದಿಗಳ ಪ್ರವಾಹ ಉಂಟಾಗುವ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ
ನದಿ ಪಾತ್ರದಲ್ಲಿನ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕೆಲಸಕ್ಕೂ ಜಿಲ್ಲಾಡಳಿತ ಮುಂದಾಗಿದೆ. ಕರಾವಳಿ ಭಾಗದಲ್ಲಿ ಮೀನುಗಾರರ ದೋಣಿಗಳು ಸಮುದ್ರಕ್ಕಿಳಿಯದಂತೆ ಎಚ್ಚರಿಕೆ ವಹಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರ್ ಪ್ರವಾಹ ಸಂಭವಿಸಬಹುದಾದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ. ದೋಣಿಗಳನ್ನು ಸಮುದ್ರಕ್ಕೆ ಇಳಿಸದಂತೆ ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಯಾವುದೇ ರೀತಿಯ ಪ್ರಾಣಹಾನಿ ಉಂಟಾಗದಂತೆ ಕ್ರಮ ವಹಿಸಲಾಗಿದೆ ಎಂದರು. ಒಂದು ಹಾನಿಯೂ ಕೂಡ ಪ್ರಾಣಹಾನಿ ಆಗಬಾರದು ಅಂತಕ್ಕಂಥ ಎಚ್ಚರಿಕೆಯನ್ನು ತೆಗೆದುಕೊಂಡಿದೆ. ಆ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಈಗಾಗಲೇ. ಹಾಗಾಗಿ ಬರತಕ್ಕಂಥ ಅಲರ್ಟ್ ಏನು ಘೋಷಣೆ ಮಾಡಿದೆ, ಅದರಿಂದ ಜಿಲ್ಲೆಯ ಜನಕ್ಕೆ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಏನು ಅಲರ್ಟ್ ಮಾಡಬೇಕು ಸೂಚನೆ ಕೊಟ್ಟಿದ್ದಾರೆ ಅದನ್ನು ಕಡ್ಡಾಯವಾಗಿ ಪಾಲಿಸಿ. ನಿಮ್ಮ ಬದುಕಿಗೆ, ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗುವಂತೆ ನಡೆಕೊಡಿದೆ. ಡಿಡಿ ನ್ಯೂಸ್ನೊಂದಿಗೆ ಬನವಾಸಿ ಭಾಗದ ರೈತ ಶಿವಕುಮಾರ್ ದೇಸಾಯಿ ಗೌಡ, ಕಳೆದ ಬಾರಿ ವರದಾ ನದಿಯ ಪ್ರವಾಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿತ್ತು. ಈ ಬಾರಿಯೂ ಪ್ರವಾಹದ ಸಾಧ್ಯತೆಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಕಾಲಕ್ಕೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಜಿಲ್ಲಾಡಳಿತವು ಅಲ್ಲಿ ಬಂದು ಒಳ್ಳೆಯ ಕೆಲಸಗಳನ್ನು ನಿರ್ವಹಣೆ ಮಾಡಿ ದೋಣಿ ವ್ಯವಸ್ಥೆಯನ್ನು ಮಾಡಿ ಕೆಲವು ಮನೆಗಳನ್ನು ಸ್ಥಳಾಂತರಿಸಿತ್ತು. ಈ ಬಾರಿಯೂ ಜಿಲ್ಲಾಡಳಿತ ಮುಂಜಾಗ್ರತೆಯಾಗಿ ಎಚ್ಚೆತ್ತುಕೊಂಡು ಅಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅದರೊಂದಿಗೆ ಜಿಲ್ಲಾಧಿಕಾರಿ ಮಲೈ ಮುಗಿಲ ನೈಋತ್ಯ ಮುಂಗಾರು ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಈಗಾಗಲೇ ಹಲವಾರು ಸಭೆಗಳನ್ನು ನಡೆಸಲಾಗಿದೆ. ಜಿಲ್ಲಾ ಪ್ರಕೋಪ ನಿರ್ವಹಣಾ ಪ್ರಾಧಿಕಾರದೊಂದಿಗೆ ಚರ್ಚಿಸಲಾಗಿದೆ. ಜಿಲ್ಲೆಯಲ್ಲಿ 116 ಗ್ರಾಮಗಳನ್ನು ಪ್ರವಾಹ ಪೀಡಿತ ಗ್ರಾಮಗಳನ್ನಾಗಿ ಗುರುತಿಸಿದ್ದು 264 ಕಾಳಜಿ ಕೇಂದ್ರಗಳನ್ನು ತೆರೆಯುವ ಚಿಂತನೆ ಮಾಡಲಾಗಿದೆ. ಕೋವಿಡ್ ಸೋಂಕು ಹರಡುವುದನ್ನು ತಡೆಯಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆಯೂ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದರು. 6 ಗ್ರಾಮಗಳನ್ನು ಪ್ರವಾಹ ಸಂಭವಿಸಬಹುದಾದ ಗ್ರಾಮಗಳಾಗಿ ಗುರುತಿಸಿದ್ದಾರೆ. 166 ಗ್ರಾಮಗಳು, 234 ಕಾಳಜಿ ಕೇಂದ್ರಗಳನ್ನು ಗುರುತಿಸಿ ಇಟ್ಕೊಳ್ಳಲಾಗಿದೆ. ಏಷ್ಯನ್ ಗೇಮ್ಸ್ ಚಿನ್ನದ ಪದಕ ವಿಜೇತ ಭಾರತದ ಮಾಜಿ ಬಾಕ್ಸಿಂಗ್ ಪಟು ನಂಗೋಮ್ ಡಿಂಕೋ ಸಿಂಗ್ ನಿಧನರಾಗಿದ್ದಾರೆ. ಅವರಿಗೆ 42 ವರ್ಷ ವಯಸ್ಸಾಗಿತ್ತು. 1998ರಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಭಾರತೀಯ ಬಾಕ್ಸಿಂಗ್ ಲೋಕದಲ್ಲಿ ಹೊಸ ಅಧ್ಯಾಯ ಸೃಷ್ಟಿಯಾಗುವಂತೆ ಮಾಡಿದರು. ಕಳೆದ ಕೆಲ ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಕಳೆದ ಬಾರಿ ಕೊರೋನಾ ಸೋಂಕಿಗೂ ಒಳಗಾಗಿದ್ದರು. ಆದರೆ ಇದರಿಂದ ಚೇತರಿಸಿಕೊಂಡಿದ್ದ ಅವರು ಇಂದು ನಿಧನರಾಗಿದ್ದಾರೆ. ಪದ್ಮಶ್ರೀ ಮತ್ತು ಅರ್ಜುನ ಪುರಸ್ಕಾರಗಳಂತಹ ಅನೇಕ ಗೌರವಗಳಿಗೆ ಭಾಜನರಾಗಿದ್ದ ಡಿಂಕೋ ಸಿಂಗ್ ಕೋಚ್ ಆಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಶ್ರೇಷ್ಠ ಬಾಕ್ಸರ್ ಹಾಗೂ ಅತ್ಯುತ್ತಮ ಕ್ರೀಡಾಪಟುವಾಗಿದ್ದ ಡಿಂಕೋ ಸಿಂಗ್ ನಿಧನ ಆಘಾತ ಉಂಟುಮಾಡಿದೆ. ಅವರ ಕುಟುಂಬ ವರ್ಗಕ್ಕೆ ಸಂತಾಪಗಳು. ಯುವ ಪ್ರತಿಭಾನ್ವಿತ ಅವರು ಸ್ಫೂರ್ತಿಯಾಗಿದ್ದರು ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಡಿಂಕೋ ಸಿಂಗ್ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಕ್ರೀಡೆಯ ಸೂಪರ್ ಸ್ಟಾರ್ ಆಗಿದ್ದ ಅವರು ಅತ್ಯುತ್ತಮ ಬಾಕ್ಸಿಂಗ್ ಪಟುವಾಗಿದ್ದರು. ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದ ಅವರು ದೇಶದಲ್ಲಿ ಬಾಕ್ಸಿಂಗ್ ಜನಪ್ರಿಯತೆ ಹೆಚ್ಚಿಸಲು ಉತ್ತಮ ಕೊಡುಗೆ ನೀಡಿದ್ದಾರೆ. ಅವರ ನಿಧನದ ಸುದ್ದಿ ದುಃಖ ತಂದಿದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಕ್ರೀಡಾ ಸಚಿವ ಕಿರಣ್ ರಿಜಿಜು ಸಹ ಡಿಂಕೋ ಸಿಂಗ್ ನಿಧನದ ಸುದ್ದಿಯಿಂದ ತೀವ್ರ ದುಃಖವಾಗಿದೆ. ಭಾರತದ ಇದುವರೆಗಿನ ಬಾಕ್ಸರ್ಗಳಲ್ಲಿನ ಒಬ್ಬರಾಗಿದ್ದ ಅವರು 1998ರಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಬಾಕ್ಸಿಂಗ್ನಲ್ಲಿ ಹೊಸ ಆಯಾಮ ಸೃಷ್ಟಿ ಮಾಡಿದ್ದರು ಎಂದು ಟ್ವೀಟ್ ಮೂಲಕ ಸ್ಮರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇಂದು ಸಚಿವರು ಉನ್ನತಾಧಿಕಾರಿಗಳ ಸಭೆ. ಲಾಕ್ಡೌನ್ ಸಡಿಲಿಕೆ ಸಾಧಕ ಬಾಧಕ ಕುರಿತ ಚರ್ಚೆ ಸಾಧ್ಯತೆ. ದೇಶಾದ್ಯಂತ ಮುಂಗಾರು ಚುರುಕು ಹಿನ್ನೆಲೆ ರಸಗೊಬ್ಬರ ಲಭ್ಯತೆ ದಾಸ್ತಾನು ಕುರಿತು ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ನೇತೃತ್ವದಲ್ಲಿ ಪರಾಮರ್ಶೆ. ಕೋವಿಡ್ ಲಸಿಕೆ ಅಭಿಯಾನದಲ್ಲಿ ಪಾರದರ್ಶಕತೆಗೆ ಒತ್ತು. ಇವಿನ್ ಮಾಹಿತಿ ದುರ್ಬಳಕೆ ತಡೆಗೆ ಕೇಂದ್ರ ಸರ್ಕಾರದ ಕ್ರಮ. ಮಾಜಿ ಬಾಕ್ಸಿಂಗ್ ಪಟು ನಂಗೋಮ್ ಡಿಂಕೋ ಸಿಂಗ್ ನಿಧನ. ರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರ ಸಂತಾಪ.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 18 ವರ್ಷಕ್ಕೂ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.